ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಒಂದು ಸೈಕ್ಲಿಂಗ್ ವ್ಲಾಗು ಆಫ್ಟರ್ ವೆರಿ ಲಾಂಗ್ ಟೈಮು. ಸೊ ಟಾಪಿಕ್ ಬಂದ್ಬಿಟ್ಟು ಇಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಸೈಕಲ್ ವರ್ಸಸ್ ನಾರ್ಮಲ್ ಸೈಕಲು. ಸೊ ಈಗ ನಾನು ನಾರ್ಮಲ್ ಸೈಕಲ್ ಓಡಿಸ್ತಾ ಇದ್ದೀನಿ. ಸೊ ಈ ಟಾಪಿಕ್ನ ಡಿಸ್ಕಸ್ ಮಾಡಬೇಕಾದ್ರೆ ದ ಮೇನ್ ಪಾಯಿಂಟ್ ನಾನು ಹೇಳ್ಬಿಡ್ತೀನಿ. ಫಸ್ಟ್ಲಿ ಒಂದು ಸೈಕಲ್ ತೊಗೊಳೋಕ್ಕೆ ಒಂದು ಬೇಸಿಕ್ ನೀಡ್ ಅಂತ ಇರಬೇಕು, ಓಕೆನಾ? ಅದು ಆಬ್ವಿಯಸ್ಲಿ ನಾನು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಹೇಳ್ತೀನಿ. ನಾನು ಆಲ್ರೆಡಿ ವಾಟ್ ಈಸ್ ದ ರೀಸನ್ ಯು ಶುಡ್ ಬೈ ಅ ಸೈಕಲ್ ಅಂತ ಒಂದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ 3 ರೀಸನ್ ಇದೆ. ನೀವು ಕಮ್ಯೂಟಿಂಗ್ ಮಾಡೋಕ್ಕೆ, ಆರ್ ಟ್ರಾವೆಲ್ ಮಾಡಬೇಕಂದ್ರೆ, ಆರ್ ನೀವು ರೆಕ್ರಿಯೇಷನ್ ಪರ್ಪಸ್ಗೆ ನೀವು ಸೈಕ್ಲಿಂಗ್ನ ಯೂಸ್ ಮಾಡ್ಬೋದು. ಸೊ ಅದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಬಟ್ ನಾನು ಇಂಡಿಯನ್ ಕೇಸ್ ಸ್ಟಡಿ ನೋಡ್ತಾ ಇದ್ದೀನಿ. ಬಿಕಾಸ್ ನಾವು ಒಂದು ನೀಡ್ ಅಂತ ಇರಬೇಕು, ಒಂದು ಯಾವ ಪ್ರತಿಯೊಂದು ವಸ್ತುಗೆ ಒಂದು ನೀಡ್ ಅಂತ, ಬೇಸಿಕ್ ನೀಡ್ ಅಂತ ಇರಬೇಕು. ನಾನು ಹೇಳೋದ್ರಲ್ಲಿ ಎಷ್ಟೊಂದು ಒಂದು ಬೇಸಿಕ್ ನೀಡ್ಗೆ ಲಾಗು ಆಗೋಲ್ಲ. ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಬೇರೆ ಪ್ರೈವೇಟ್ ವೆಹಿಕಲ್ಸ್ ಬಗ್ಗೆ. ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಇಂಡಿಯಾ ಅಂತ ಕಂಟ್ರಿಯಲ್ಲಿ ಪ್ರೈವೇಟ್ ವೆಹಿಕಲ್ ಬಂದು ಇಟ್ಸ್ ನಾಟ್ ಅ ಲಕ್ಸುರಿ, ಇದೊಂದು ನೀಡು. ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ಲೈಕ್ ಏನು ಹೇಳಿ, ಪಬ್ಲಿಕ್ ಸರ್ವಿಸಸ್ನ ಯೂಸ್ ಮಾಡಬೇಕು ಆ್ಯಂಡ್ ಪಬ್ಲಿಕ್ ಸರ್ವಿಸಸ್ ಯೂಸ್ ಮಾಡಿ ನಾವು ಟ್ರಾಫಿಕ್ ಕಮ್ಮಿ ಮಾಡ್ಬೋದು, ಆಲ್ ದೋಸ್ ಥಿಂಗ್ಸ್ ಲೆಕ್ಚರ್ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ರಿಯಾಲಿಟಿ ನಿಮಗೆ ಗೊತ್ತು ಬಟ್ ಪಬ್ಲಿಕ್ ಸರ್ವಿಸಸ್ ಸ್ಥಿತಿ ಇಂಡಿಯಾದಲ್ಲಿ ಇನ್ನೂ ಆ ಲೆವೆಲ್ ಗ್ರೋ ಆಗಿಲ್ಲ. ಆಬ್ವಿಯಸ್ಲಿ ಒಂದು ಗ್ರೋತ್ ಆಗಿದೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಈಗ ಮೆಟ್ರೋ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಎವ್ರಿಥಿಂಗು. ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್, ಓಕೆನಾ? ಸೊ ಆ ಥರ ಇರಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಎವ್ರಿಬಡಿ ಟು ಯೂಸ್ ದ ಓನ್ಲಿ ಪಬ್ಲಿಕ್ ಸರ್ವಿಸ್ ಆ ಥರ ಆಗೋಲ್ಲ. ಸೊ ಪ್ರೈವೇಟ್ ಗಾಡಿ ಅಂತೂ ಬೇಕೇ ಬೇಕು. ಆ್ಯಂಡ್ ಪ್ರೈವೇಟ್ ಗಾಡಿಯಲ್ಲಿ ನೀವು ಎಕ್ಸಾಂಪಲ್ ತೊಗೊಳೋದಾದರೆ ಕಾರು ನಿಮ್ಗೆ ಗೊತ್ತು ದಟ್ ಐ ಡೋಂಟ್ ನೋ ಏನಕ್ಕೆ ಕಾರ್ನ ಲಕ್ಸುರಿ ಅಂತ ಹೇಳ್ತಾರೆ. ಎಸ್, ದೇರ್ ಇಸ್ ಅ ಸರ್ಟನ್ ಅಮೌಂಟ್ ಆದಮೇಲೆ ಅದು ಲಕ್ಸುರಿ ಆಗುತ್ತೆ. ನನ್ನ ಪ್ರಕಾರ 10 lakh ಮೇಲ್ಗಡೆ ಲಕ್ಸುರಿ ಆಗುತ್ತೆ. ಬಟ್ 10 lakh ಕಮ್ಮಿ ಇದೆ ನೋಡಿ. ನನ್ನ ಪ್ರಕಾರ ಒಂದು ಎವ್ರಿ ಮಿಡಲ್ ಕ್ಲಾಸ್ ಇಂಡಿವಿಜುವಲು ಒನ್ಸ್ ಅವನು ಒಂದು ಫಿನಾನ್ಷಿಯಲಿ ಒಂದು ಲೆವೆಲ್ಗೆ ಗ್ರೋ ಆದಮೇಲೆ ಅವನು ಕಷ್ಟಪಟ್ಟು ಸುತ್ತಾಡಿಕೊಂಡು ಬಿಸಿಲಲ್ಲೆಲ್ಲ ಓಡಾಡೋ ಬದಲು ಆರಾಮಾಗಿ ಎ ಸಿಯಲ್ಲಿ ಕೂತ್ಕೊಂಡು ಹೋಗೋ ಕನಸು ಇದ್ದೇ ಇರುತ್ತೆ. ಅದೊಂದು ಸ್ಟೇಟಸ್ ಅಷ್ಟೇ ಅಲ್ಲ, ಅದೊಂದು ಅಚೀವ್ಮೆಂಟ್ ಲೆವೆಲ್ಲು ಅಷ್ಟೇ ಕಾರು. ನನ್ನ ಕಾರ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ವೀಡಿಯೋಸಲ್ಲಿ. ದಟ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಸ್ಟೇಟಸ್, ಇಟ್ಸ್ ಆಲ್ಸೋ ಅನ್ ಅಚೀವ್ಮೆಂಟು. ಒಂದು ಏನೋ ಒಂದು ಲೈಫಲ್ಲಿ ಏನೋ ಮಾಡ್ದಂಗೆ ಆಗುತ್ತೆ ಅದು ಒಂದು ಕಾರ್ ತೊಗೊಂಡ್ರೆ. ಪ್ಲಸ್ ಯೂಸ್ಫುಲ್ಲು ಇದೆ ನಿಮಗೆ, ಎಸ್ಪೆಷಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಮಗೆ ಏನು ಹೇಳಿ, ಒಂದು ಗಂಡ ಹೆಂಡತಿ ಜೊತೆನೋ ಅಪ್ಪ ಅಮ್ಮ ಜೊತೆನೋ ಅವ್ರ ಫ್ರೆಂಡ್ಸ್ ಜೊತೆನೋ ಸುತ್ತಾಡೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೂಲ್ ನಿಮಗೆ ಅವೈಲೇಬಲ್. ಸೊ ನೀವು ಅದನ್ನು ತುಂಬ ಈಸಿಲಿ ಇದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಆ ಥರ ಹೇಳೋಕ್ಕಾಗೋದೇ ಇಲ್ಲ ನೀವು, ಓಕೆನಾ? ಸೊ ಅದು 100% ನನ್ನ ಪ್ರಕಾರ ಒಂದು ಬೇಸಿಕ್ ನೀಡ್ ಇದೆ ಅದರಲ್ಲಿ. ಒಂದು ಮಿಡಲ್ ಕ್ಲಾಸ್ ಇಂಡಿವಿಜುವಲು, ಒಂದು ಕಮಿಟೆಡ್ ಇಂಡಿವಿಜುವಲ್, ಸೆಲ್ಫ್ಲೆಸ್ ಆಗಿ ಇರ್ತಾರೆ ನೋಡಿ, ಅವ್ನ ಫ್ಯಾಮಿಲಿಗೋಸ್ಕರ ದುಡಿತಾರೆ ನೋಡಿ, ಅವ್ರಿಗೆ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಬೈಕ್ ವಿಚಾರ ಮಾತಾಡೋದಾದರೂ ಬೈಕು ಒಂದು ಬೇಸಿಕ್ ಲೆವೆಲ್ ಆಫ್ ಫ್ರೀಡಮ್ ಕೊಡುತ್ತೆ ನಿಮಗೆ ಬೈಕ್ ಆಲ್ಸೋ. ಸೊ ನಿಮಗೆ ಸುಸ್ತಾಗುತ್ತೆ, ಟ್ರೈನು ಬಸ್ಸು ಆ ಥರ ಹೋಗಿ ಒಂದಿನ ನಮಗೆ ಯಾವಾಗ ಫ್ರೀಡಮ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿರ್ತಾರೆ. ಎಸ್ಪೆಷಲಿ ನೀವು 18 ಆದಮೇಲಂತೂ ಹುಡುಗರಿಗೆ ಅದೇ ಒಂದು ಕೋರಿಕೆ ಇರುತ್ತೆ ದಟ್ ಒಂದು 2 ವೀಲರ್ ಆದರೂ ಇರಬೇಕು. ಸೊ ಬೈಕ್ ಆದರೂ ಇರಲಿ, ಸ್ಕೂಟಿಯಲ್ಲಾದರೂ ಇರಲಿ. ಸೊ ಒಂದು 2 ವೀಲರ್ ಇದ್ದರೆ ನಿಮಗೆ ಆ ಫ್ರೀಡಮ್ ಇರುತ್ತೆ, ನೀವು ಬೇಸಿಕಲಿ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು ಅಂತ. ಸೊ ಅದು ನನ್ನ ಪ್ರಕಾರ ಪ್ರತಿಯೊಂದು ಮಿಡಲ್ ಕ್ಲಾಸು ಆರ್ ಅಪ್ಪರ್ ಮಿಡಲ್ ಕ್ಲಾಸು ಎವ್ರಿವೇರ್ ನಿಮಗೆ ಆ ರಿಕ್ವೈರ್ಮೆಂಟ್ ಅಂತ. ಸೊ ಬೇಸಿಕ್ ನೀಡ್ ಅಂತ ನಿಮಗೆ ಒಂದು ಕಾರ್ ಮತ್ತು ನೀವು ಬೈಕಲ್ಲಿ ನೋಡ್ಬೋದು. ಬಟ್ ಸೈಕಲಲ್ಲಿ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ಅದನ್ನ ಪ್ರಮೋಟ್ ಮಾಡೋಣ ಅಂದ್ರೂ ನನಗೆ ಕರೆಕ್ಟ್ ರೀಸನ್ ಸಿಗ್ತಾ ಇರಲಿಲ್ಲ. ಸೊ ನಾನು ಎಂಡ್ ಆಫ್ ದ ಡೇ ಏಬಲ್ ಟು ಫೈಂಡ್ ಒಂದು ಫೋರ್ಸ್ಡ್ ರೀಸನ್. ಅಂದರೆ ನಿಮಗೆ ಸೈಕಲ್ ಬೇಕೇ ಬೇಕು ಅಂತ ನೀವು ತೊಗೊಳಕ್ಕಾಗಲ್ಲ. ಸೈಕಲ್ ತೊಗೊಳ್ಳೋ ಒಂದೇ ಒಂದು ಟೈಮ್ ಬಂದುಬಿಟ್ಟು ಇಟ್ಸ್ ಬಿಟ್ವೀನ್ 8 years to 16 ಅಂತ ಹೇಳ್ಬೋದು. 8 to 16, ಬಿಕಾಸ್ ಆ ಟೈಮಲ್ಲಿ ಚಿಕ್ಕ ಮಕ್ಕಳು ಇರ್ತೀವಿ ಆ್ಯಂಡ್ ನಮಗೆ ಫಿಸಿಕಲ್ ಗ್ರೋತು, ಟಾಲ್ ಆಗಬೇಕು ಅಂತ, ಮತ್ತು ಫಿಟ್ನೆಸ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ಗೆ. ಪ್ಲಸ್ ನಿಮಗೆ ಆ ಟೈಮಲ್ಲಿ ನಿಮಗೆ ಫ್ರೀಡಮ್ ಕೊಡುವಂಥ ಒಂದು ವೆಹಿಕಲ್, ಅಂದರೆ ಲೀಗಲಾಗಿ, ಬಿಕಾಸ್ ನೀವು ಬೈಕ್ಸ್ ಎಲ್ಲ ಓಡಿಸೋಕ್ಕಾಗಲ್ಲ ಲೀಗಲಾಗಿ. ಸೊ ನಿಮಗೆ ಫ್ರೀಡಮ್ ಕೊಡುವಂಥ ಗಾಡಿ ಬಂದ್ಬಿಟ್ಟು ಸೈಕಲ್ಲು. ಸೊ ಆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಸೈಕಲ್ ಓಡಿಸ್ತಾರೆ. ಅದು ಬಿಟ್ಟರೆ ನನ್ನ ಪ್ರಕಾರ ಇವಾಗ ಓಡಿಸ್ತಾ ಇರೋದು ಸ್ವಲ್ಪ ಫಿಟ್ನೆಸ್ಗೋಸ್ಕರ ಅಂತ ಕೆಲವರು, ತುಂಬ ಸ್ಮಾಲ್ ಪರ್ಸೆಂಟೇಜು. ಆ್ಯಂಡ್ ಐ ವುಡ್ ಸೇ ನನ್ನ ಪ್ರಕಾರ ಮೆಜಾರಿಟಿ ಆಫ್ ದೆಮ್ ಅವ್ರಿಗೆ ತುಂಬ ಒಂಥರ ಪ್ರಿವಿಲೇಜ್ ಕ್ಲಾಸಿಂದ ಬರ್ತಾರೆ ಅವರು, ಎಲೈಟ್ ಪೀಪಲು. ಅಂದರೆ ಅಷ್ಟೊಂದು ದುಡ್ಡಿದೆ ಅವ್ರ ಹತ್ರ, ಎಲ್ಲ ತೊಗೊಂಡಾಯ್ತು. ಸೊ ಫಿಟ್ನೆಸ್ಸು ಇಂಪ್ರೂವ್ ಮಾಡೋಣ, ಸ್ವಲ್ಪ ಶೋಕಿನೂ ಮಾಡೋಣ ಅಂತ ಸೈಕಲ್ ತೊಗೊಳ್ತಾರೆ. ನಾನು ಆನೆಸ್ಟ್ಲಿ ಹೇಳ್ತೀನಿ, ಇದೊಂಥರ ಶೋಕಿನೇ ಆಯಿತು. ಇದು ನಾನು ಮಾಡಿಲ್ಲ ಅಂದರೂ ಏನೋ ನನ್ನ ಲೈಫಲ್ಲಿ ಡಿಫ್ರೆನ್ಸ್ ಇರೋಲ್ಲ, ನಿಜ ಹೇಳ್ತೀನಿ. ಡಿಫ್ರೆನ್ಸ್ ಇದೆ ಒಂದು, ಅದೇನು ಅಂತ ಹೇಳ್ತೀನಿ. ಅದೇ ರೀಸನ್ಗೋಸ್ಕರ ನಾನು ನಿಮಗೆ ಬೈ ಮಾಡಿ ಅಂತಲೇ ಹೇಳ್ತೀನಿ. ಬಟ್ ದಟ್ ಈಸ್ ಒನ್ ಥಿಂಗು. ಸೊ ಈಗ ಯಾವ ರೀಸನ್ಗೆ, ಈಗ ನಾನು 3 ರೀಸನ್ ಹೇಳಿದೆ: ಕಮ್ಯೂಟಿಂಗು, ಟ್ರಾವೆಲು ಮತ್ತು ಈ ಥರ ರೆಕ್ರಿಯೇಷನಲ್ ಟ್ರಾವೆಲ್ಲು. ಸೊ ರೆಕ್ರಿಯೇಷನ್ ಬಿಟ್ಬಿಡಿ, ಇದೊಂಥರ ಶೋಕಿ ಆಯಿತು, ನಾನು ಮಾಡ್ತಾ ಇರೋ ಶೋಕಿ, ಓಕೆನಾ?
ಸೊ ಅದು ಬಿಟ್ಟರೆ ನಿಮಗೆ ಟ್ರಾವೆಲಿಂಗ್ ಅಂತೂ ಇನ್ನೂ ದೊಡ್ಡ ಎಫರ್ಟ್. ಬಟ್ ದ ಓನ್ಲಿ ಥಿಂಗ್ ನನಗೆ ಕಾಣಿಸ್ತಾ ಇರೋದು ಇಸ್ ಕಮ್ಯೂಟಿಂಗ್. ಸೊ ಕಮ್ಯೂಟಿಂಗ್ಗೆ ಯೂಸ್ ಮಾಡ್ಬೋದು, ಬಟ್ ಆಸ್ ಐ ಟೋಲ್ಡು ಆಲ್ರೆಡಿ ನಿಮಗೆ 2 ಪ್ರೈವೇಟ್ ವೆಹಿಕಲ್, ಕಾರು ಮತ್ತು ಬೈಕದ್ದು ಯುಟಿಲಿಟಿ ಬೆಟರ್ ಇದೆ ಕಂಪೇರ್ ಟು ಸೈಕಲ್ ನಿಮಗೆ 1 ಪಾಯಿಂಟ್ ಅನದರ್ ಪಾಯಿಂಟ್ ಹೋಗ್ಬೋದು, ಡಿಪೆಂಡಿಂಗ್ ನಿಮ್ಮದು ಫಿಟ್ನೆಸ್ ಹೆಂಗಿದೆ. ಸೆಕೆಂಡು ಬೇಸಿಕಲಿ ಎಷ್ಟು ಬೇಗ ನೀವು ಅಲ್ಲಿ ರೀಚ್ ಆಗಬೇಕು, ಆ್ಯಂಡ್ ಡ್ಯೂ ಯು ವಾಂಟ್ ಟು ಕ್ಯಾರಿ ಸಮ್ಮನ್ ವಿತ್ ಯು, ಆರ್ ಏನಾದರೂ ಯು ವಾಂಟ್ ಟು ಕ್ಯಾರಿ ಸಮ್ ಐಟಮ್ಸ್ ಅಲಾಂಗ್ ವಿತ್ ಯು, ಆಲ್ ದೋಸ್ ಥಿಂಗ್ಸ್ ಡಿಪೆಂಡ್ ಆಗಿಬಿಟ್ಟು ನೀವು ತೊಗೋಬೇಕಾಗುತ್ತೆ. ಸೊ ಓವರ್ ಆಲ್ ನಾನು ಫೈಂಡ್ ಔಟ್ ಮಾಡಿರೋದು ಇಸ್ ದ್ಯಾಟ್ ನೀವೊಂದು ಫಿಕ್ಸ್ಡ್ ಲೊಕೇಶನ್, ನೀವು ಜಸ್ಟ್ ಆ ಪಾಯಿಂಟಿಗೆ ರೀಚ್ ಆಗಬೇಕಷ್ಟೇ. ರೀಚ್ ಆಗಿಬಿಟ್ಟು ಅದಾದಮೇಲಿಂದ ಯು ಕ್ಯಾರಿ ಆನ್ ವಿತ್ ಅದರ್ ವರ್ಕ್. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಜಿಮ್ಗೆ ಹೋಗ್ತಿರೋ, ಇಲ್ಲ ಪಬ್ಗೆ ಹೋಗ್ತಿರೋ, ಆರ್ ಎನಿ ಅದರ್ ಲೈಕ್ ಪರ್ಟಿಕ್ಯುಲರ್ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರೋ, ಸೊ ಈ ಥರ ಟೈಮಲ್ಲಿ ನೀವು ಏನು ಕ್ಯಾರಿ ಮಾಡಲ್ಲ, ಅವ್ರು ಯಾರನ್ನೂ ಕರ್ಕೊಂಡು ಬರೋಲ್ಲ. ಸೊ ಇಂಡಿವಿಜುವಲ್ ಆಗಿ ಬಸ್ ಜಸ್ಟ್ ಹೋಗ್ತಾ ಇರ್ತೀರ, ಆ ಟೈಮಲ್ಲಿ ಡೆಫಿನೆಟ್ಲಿ ಒಂದು ಸೈಕಲು ಯೂಸ್ ಆಗುತ್ತೆ. ಸೊ ಇದೊಂದೇ ಸಿನಾರಿಯೋ ಸೈಕಲ್ ಹೋಗುತ್ತೆ. ಇನ್ನೊಂದು ಯೂಸ್ ಆಗುತ್ತೆ ಡೆಫಿನೆಟ್ಲಿ ಈಸ್ ದ ಫಿಟ್ನೆಸ್ಸು. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಫಿಟ್ನೆಸ್ಗೆ ಮಾತ್ರ ತೊಗೋಬೇಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಐ ಹ್ಯಾವ್ ಸೀನ್ ಲಾಡ್ ಆಫ್ ಪೀಪಲ್ ಬರೀ ಸೈಕಲ್ ಫಿಟ್ನೆಸ್ಗೆ ತೊಗೋತಾರೆ ಆ್ಯಂಡ್ ಅದು ಫೇಲ್ ಆಗುತ್ತೆ. ಸೊ ಫಿಟ್ನೆಸ್ ಬರುತ್ತೆ, ಬಟ್ ಮೆಜಾರಿಟಿ ಪೀಪಲ್ ಅದರಲ್ಲಿ ಸಸ್ಟೈನ್ ಆಗೋಲ್ಲ. ಬಿಕಾಸ್ ಅದು ತುಂಬ ಒಂಥರ ಹೈ ಇಂಟೆನ್ಸಿಟಿ ವರ್ಕೌಟ್ ಅದು. ಈಗ ನಾನು ಮಾಡ್ತಾಯಿದ್ದೀನಲ್ಲ, ತುಂಬ ಸುಸ್ತಾಗುತ್ತೆ ನನಗೆ ವಾಪಸ್ ಮನೆಗೆ ಬಂದು. ಸೊ ಎಲ್ಲರಿಗೂ ಇದು ವರ್ಕೌಟ್ ಆಗೋಲ್ಲ. ನಾನು ಹೇಳ್ಬೋದು ನಾನು ದೊಡ್ಡದಾಗಿ, ಬಟ್ ಲಾಡ್ ಆಫ್ ಪೀಪಲ್ಗೆ ಇದು ವರ್ಕೌಟ್ ಆಗೋಲ್ಲ. ಸೊ ಆ ಥರ ಇರಬೇಕಾದ್ರೆ ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನು ಅಂದರೆ ನನ್ನ ಒಪಿನಿಯನಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಬಂದು ನಿಮ್ಮದು ಫಿಟ್ನೆಸ್ ಕಮ್ಯೂಟಿಂಗ್. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್, ಫಾರ್ ಎಕ್ಸಾಂಪಲ್ ಆಫೀಸ್ಗೆ ನೀವು ರೆಗ್ಯುಲರಾಗಿ ಹೋಗ್ತೀರಾ, ಅಲ್ಲಿ ಹೋಗೋಕ್ಕೆ ಡಿಸ್ಟೆನ್ಸ್ ತುಂಬ ಕಮ್ಮಿ ಇದೆ, ವಿದಿನ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇದೆ, ಆ್ಯಂಡ್ ನೀವು ಜಸ್ಟ್ ಹೋಗಿ ವಾಪಸ್ ಬರಬೇಕಷ್ಟೇ. ಸೊ ಆ ಥರ ಇರಬೇಕಾದ್ರೆ ನೀವು ಸೈಕಲ್ನ ತೊಗೋಬೋದು. ಅವ್ರು ಜಿಮ್ಗೆ ಹೋಗ್ತಿರೋ, ಪಬ್ಗೆ ಹೋಗ್ತಿರೋ, ಜಸ್ಟ್ ಹೋಗಿ ವಾಪಸ್ಸಲ್ಲಿ ಬರೋದು. ಸೊ ಎಲೆಕ್ಟ್ರಿಕ್ ಸೈಕಲ್ ಬಂದು ಇಸ್ ದ ಬೆಸ್ಟ್ ಸೊಲ್ಯೂಷನ್ ಆ ಥರ ನೋಡೋದಾದರೆ. ಸೊ ಏನು ಅಂದರೆ ನಿಮಗೆ ಒಂದು ಫಿಕ್ಸ್ಡ್ ಲೊಕೇಶನ್ ಕಮ್ಯೂಟಿಂಗ್ ಮಾಡಬೇಕು, ಆ್ಯಂಡ್ ನಿಮಗೆ ಸ್ವಲ್ಪ ಫಿಟ್ನೆಸ್, ಲೋ ಇಂಟೆನ್ಸಿಟಿ ಕಾರ್ಡಿಯೋ. ಏನಕ್ಕೆ ಲೋ ಇಂಟೆನ್ಸಿಟಿ ಕಾರ್ಡಿಯೋ ಆಗುತ್ತೆ ಅಂದರೆ ನಿಮಗೆ ಬೇಸಿಕಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ನೀವು ಅದರಲ್ಲಿ ಪೆಡಲ್ ಅಸಿಸ್ಟ್ ಯೂಸ್ ಮಾಡ್ಬೋದು, ಹಾಗೂ ಥ್ರಾಟಲು ಯೂಸ್ ಮಾಡ್ಬೋದು. ಥ್ರಾಟಲಲ್ಲಿ ನಿಮಗೆ ಅರೌಂಡ್ 30 km/h ಹೋಗುತ್ತೆ. ಪೆಡಲ್ ಅಸಿಸ್ಟಲ್ಲಿ ನಿಮಗೆ ಅಪ್ಸಲ್ಲೆಲ್ಲ ಎಫರ್ಟ್ ತುಂಬ ಕಮ್ಮಿ ಆಗುತ್ತೆ. ಸೊ ಡೌನ್ಸಲ್ಲಿ ನೀವು ನಾರ್ಮಲ್ ಸೈಕಲ್ ಥರನೇ ಪವರ್ ಆಫ್ ಮಾಡಿಬಿಡ್ಬೋದು. ಆ್ಯಂಡ್ ಅಪ್ಪಲ್ಲಿ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ, ಆ್ಯಂಡ್ ಆಬ್ವಿಯಸ್ಲಿ ಒಂದೊಂದು ಸಲ ನೀವು ಮೂಡ್ ಇರೋಲ್ಲ ವರ್ಕೌಟ್ ಮಾಡಬೇಕು ಅಂತ. ಸೊ ಆ ಥರ ಇರಬೇಕಾದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಎಲೆಕ್ಟ್ರಿಕ್ ಸೈಕಲು. ಸೊ ಲೋ ಇಂಟೆನ್ಸಿಟಿ ಕಾರ್ಡಿಯೋ, ಆ್ಯಂಡ್ ನನ್ನ ಪ್ರಕಾರ ಏನು ಹೇಳಿ ಕಮ್ಯೂಟಿಂಗ್ಗೆ. ಸೊ ಐ ನೋ ಇದು ಒಂದು ಫೋರ್ಸ್ಡ್ ಬೈನೇ ಆಗುತ್ತೆ, ಏನೇ ಯೋಚನೆ ಮಾಡಿದ್ರು ಇಟ್ ವಿಲ್ ಬಿ ಅ ಫೋರ್ಸ್ಡ್ ಬೈ ಓನ್ಲಿ. ಸೊ ಅದಕ್ಕೋಸ್ಕರ ಬೈ ಮಾಡ್ಬೋದು. ನಾರ್ಮಲ್ ಸೈಕಲ್ ಬಂದುಬಿಟ್ಟು ಐ ವುಡ್ ಸೇ ನೀವು ಜಸ್ಟು ನನ್ನ ಪ್ರಕಾರ ಇನಿಷಿಯಲ್ ಡೇಸಲ್ಲಿ ನಿಮಗೆ ನಾನು ಸಜೆಸ್ಟ್ ಮಾಡೋದು ಕಷ್ಟ ಇದೆ. ಬಿಕಾಸ್ ನಾರ್ಮಲ್ ಸೈಕಲ್ ತೊಗೊಳೋಕ್ಕೆ ನಿಮಗೆ ತುಂಬ ಮೋಟಿವೇಶನ್ ಇರಬೇಕು. ಲೈಕ್ ಇದು ತೊಗೊಂಡು ನನಗೆ ಫಿಟ್ನೆಸ್ ಮಾಡಬೇಕು, ಆರ್ ನಿಮಗೆ ಆಫ್ ರೋಡಿಂಗ್ ಮಾಡಬೇಕು, ಈ ಥರ ಎಲ್ಲ ಸ್ವಲ್ಪ ಶೋಕಿನೇ ಆಯಿತು ಇದು. ಆರ್ ರೆಕ್ರೇಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿ ಫಿಟ್ನೆಸ್ ಇರಬೇಕು ಅದಕ್ಕೆ. ಆ್ಯಂಡ್ ಮೋರ್ ಓವರ್ ರೆಗ್ಯುಲರಾಗಿ ನಾನು ನೋಡಿರೋ ಪ್ರಕಾರ ಸ್ವಲ್ಪ ದಿನ ಯೂಸ್ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಸೊ ಆ ಥರ ನನಗೆ ಯೂಸ್ ಮಾಡೋದು ಬೇಡ ಅಂತ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಬಿಕಾಸ್ ನಿಮಗೆ ಗೊತ್ತು, ನಮ್ಮ ಇಂಡಿಯನ್ ಅನ್ಫಾರ್ಚುನೇಟ್ಲಿ ನಮ್ಮ ಜೀನ್ಸಲ್ಲಿ ತುಂಬ ಜನರಿಗೆ ಎಷ್ಟೊಂದು ಡಿಸೀಸಸ್ ಬರುತ್ತೆ. ಅದು ಅನ್ಫಾರ್ಚುನೇಟ್, ಬಿಕಾಸ್ ಜೀನಿಂದ ಬರೋದು. ಆಲ್ಸೋ ನಮ್ಮದು ಈಟಿಂಗ್ ಹ್ಯಾಬಿಟ್ಸು ಇತ್ತೀಚೆಗೆ ನಾಟ್ ಜಸ್ಟ್ ಇಂಡಿಯಾ, ಅರೌಂಡ್ ದ ವರ್ಲ್ಡು ಚೇಂಜ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ನಾವು ವರ್ಕ್ ಫ್ರಮ್ ಹೋಮು ಜಾಸ್ತಿ ವರ್ಕೌಟ್ ಮಾಡ್ತಾಯಿಲ್ಲ ಓವರಾಲ್. ಅದಕ್ಕೆ ನಿಮಗೆ ಒಂದು ಸಮ್ ಲೆವೆಲ್ ಆಫ್ ಲೋ ಇಂಟೆನ್ಸಿಟಿ ಕಾರ್ಡಿಯೋ, ಜಸ್ಟ್ ಲೈಕ್ ತುಂಬ ಜನ ಇಂಡಿಯಾದಲ್ಲಿ ಲೋ ಇಂಟೆನ್ಸಿಟಿ ಕಾರ್ಡಿಯೋ ಅಂದರೆ ವಾಕಿಂಗ್ ಮಾಡ್ತಾರೆ. ಸೊ ವಾಕಿಂಗ್ ಟೈಪ್ ಆಫ್ ಲೋ ಇಂಟೆನ್ಸಿಟಿ ಕಾರ್ಡಿಯೋ ನೀವು ಮಾಡಬೇಕು ಅಂದರೆ ಇಟ್ಸ್ ಬೆಟರ್ ಟು ಗೋ ಫಾರ್ ನನ್ನ ಒಪಿನಿಯನಲ್ಲಿ ಎಲೆಕ್ಟ್ರಿಕ್ ಸೈಕಲ್. ಬಿಕಾಸ್ ನಿಮ್ಮದು 2 ಪರ್ಪಸ್ ಫುಲ್ಫಿಲ್ ಆಗುತ್ತೆ. ಒಂದು ನೀವು ಕಮ್ಯೂಟು ಮಾಡ್ಬೋದು 1.1 ಪಾಯಿಂಟು, ಇನ್ನೊಂದು ನೀವು ಒಂದು ಪ್ಲೇಸ್ನ ರೀಚ್ ಆಗೋದು. ಸೊ ಲೋ ಇಂಟೆನ್ಸಿಟಿ ಕಾರ್ಡಿಯೋ ಆಗುತ್ತೆ, ಜಾಸ್ತಿ ಸುಸ್ತಾಗಲ್ಲ, ಜಸ್ಟ್ ಲೈಕ್ ವಾಕಿಂಗು. ಸೊ ಆರಾಮಾಗಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನ್ಲಿ ಐ ವುಡ್ ಸಜೆಸ್ಟ್ ಯು ಫಾರ್ ಎಲೆಕ್ಟ್ರಿಕ್ ಸೈಕಲು. ಸೊ ಎಲೆಕ್ಟ್ರಿಕ್ ಸೈಕಲ್ ವರ್ಸಸ್ ನಾರ್ಮಲ್ ಸೈಕಲಲ್ಲಿ ನನ್ನ ಪ್ರಕಾರ ಫಸ್ಟ್ ನನ್ನ ಪ್ರಯಾರಿಟಿ ಇವಾಗ ಫಾರ್ ಮೋಸ್ಟ್ ಪೀಪಲ್ಲು ಇವಾಗ ಸಜೆಸ್ಟ್ ಮಾಡೋದಾದರೆ ಎಲೆಕ್ಟ್ರಿಕ್ ಸೈಕಲ್ಲೇ ನಾನು ಸಜೆಸ್ಟ್ ಮಾಡ್ತೀನಿ. ನಾರ್ಮಲ್ ಸೈಕಲು ಆಸ್ ಐ ಟೋಲ್ಡು ನೀವು ಆಲ್ರೆಡಿ ಇಂಟು ಸೈಕ್ಲಿಂಗ್ ಇದ್ದೀರಾ, ಆ್ಯಂಡ್ ಮೋರ್ ಓವರ್ ನೀವು ಯಂಗ್ ಆಗಿದ್ದರೆ ತೊಗೋಬೋದು, ಲೈಕ್ 8 to 16 ಆದರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಅನ್ಲೆಸ್ ನೀವು ಸೈಕ್ಲಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಅದನ್ನು ಸಜೆಸ್ಟ್ ಮಾಡೋದು. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದೆ, ಅವ್ರು ಬೇಜಾರಾಗ್ಬಿಟ್ಟು ಓಡಿಸೋದೇ ಇಲ್ಲ ಆಮೇಲೆ.
ಸುಮ್ಮನೆ ಅದರ ಬದಲು ಇಟ್ ಈಸ್ ಬೆಟರ್ ದ್ಯಾಟ್ ಅವರು ಒಂದು ಎಲೆಕ್ಟ್ರಿಕ್ ಸೈಕಲ್ ತೊಗೊಂಡ್ರೆ ಅವ್ರದ್ದು ಏನೋ ಒಂದು ಪರ್ಪಸ್ ಫುಲ್ಫಿಲ್ ಆಗುತ್ತೆ, ಒಂದು ಫಿಟ್ನೆಸ್ದು ಪರ್ಪಸ್ಸು ಫುಲ್ಫಿಲ್ ಆಗುತ್ತೆ, ಹಾಗೂ ನಿಮ್ಮದು ಒಂದು ಲೊಕೇಶನ್ ರೀಚ್ ಆಗೋ ಪರ್ಪಸ್ಸು ಫುಲ್ಫಿಲ್ ಆಗುತ್ತೆ, ಲೋ ಕಾಸ್ಟು ಆಗುತ್ತೆ ನಿಮಗೆ ಓವರಾಲು. ಲೈಕ್ 5-6 ಕಿಲೋಮೀಟರ್ಸು ರೆಗ್ಯುಲರ್ ಆಗಿ ನೀವು ಎಲ್ಲಾದರೂ ಸುತ್ತಾಡಬೇಕಂತ ಇದ್ದೀರಾ ಕಮ್ಯೂಟಿಂಗ್ ಅಂದರೆ ವೆರಿ ಯೂಸ್ಫುಲ್ಲು, ತುಂಬ ಮನಿ ಸೇವ್ ಮಾಡ್ತೀರಾ. ಪ್ಲಸ್ ನೀವು ಟ್ರಾಫಿಕ್ನೂ ನೀವು ಆರಾಮಾಗಿ ನೀವು ಕೌಂಟರ್ ಮಾಡ್ಬೋದು, ಸಣ್ಣದಾಗಿರುತ್ತೆ, ಆರಾಮಾಗಿ ನೀವು ಎಲ್ಲಿ ಬೇಕಾದ್ರಲ್ಲಿ ಓಡಿಸ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ಚು. ಹೋಪ್ಫುಲಿ ನಿಮಗೆ ಈ ಟಾಪಿಕ್ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.